ಇದ್ದಾರೆ. ಏ ಜೂಲಿ ಕತೆ ಏನಿದು? ಏನೋ ಈಚೆ ಕಡೆಯಿಂದ ಬರಂಗಿದೆ. ನನ್ನ ಮೂದೇವಿ ಅಂತ ಮತ್ತೆ ಕರಿತೀಯ ನೀನು? ಮೂದೇವಿ ಅಂದ್ರೆ ಹಿಂಗೆ ಹೇಳ್ತಾ ಇದೆಯಲ್ಲ, ಸ್ವಲ್ಪ ಆಚೆ ನೋಡ್ ಶ್ರೀದೇವಿ. ರೇಷ್ಮಾ, ನೀನ್ ಯಾಕೆ ಹೊಡ್ ಬಂದೆ ಹೇಳು? ಅರೆ ಲಿಲ್ಲಿ, ಅಲ್ಲಿ ನೋಡ್ಲಿಲ್ಲ ನೀನು? ಅಷ್ಟು ದೊಡ್ಡ ಕ್ರೊಕೊಡೈಲ್ ಇತ್ತು, ಅದು ನೋಡಿ ನನಗೆ ತುಂಬಾ ಹೆದರಿಕೆ ಆಗ್ಬಿಡ್ತು, ಅದಕ್ಕೆ ಓಡ್ಬಿಟ್ಟು ಬಂದೆ. ಹಾ ಹೌದು, ನಾನು ನೋಡ್ದೆ ಕ್ರೊಕೊಡೈಲ್, ಅದಕ್ಕೆ ಹೆದರಿಕೆ ಆಗ್ಬಿಡ್ತು, ಅದಕ್ಕೆ ಓಡಾಡ್ ಬಂದ್ಬಿಟ್ಟೆ. ಹೇ ಲಿಲ್ಲಿ, ನಾವಿಬ್ರು ಓಡ್ಬಿಟ್ಟು ಬಂದ್ವಿ. ಪಾಪ ಅಚ್ಚು ಜೋಲಿ, ಏನ್ ಮಾಡೋದೀಗ? ಹೌದಲ್ಲ ಶೇ, ಈಗ ಏನ್ ಮಾಡೋದು? ಅವ್ರಿಬ್ರು ಮಾತ್ರ ಅಲ್ಲಿದ್ದಾರೆ, ಅದೇನಾದ್ರೂ ಮಾಡ್ಬಿಡ್ತಂದ್ರೆ? ಬಾ ಲಿಲ್ಲಿ, ಹೋಗಿ ಅವರನ್ನ ಕರ್ಕೊಂಡ್ಬಿಟ್ಟು ಬರೋಣ ಪಾಪ. ಆಯ್ತು ನಡಿ ಹೋಗೋಣ. ಅರೆ ಲಿಲ್ಲಿ, ಆ ಅಚ್ಚು ಮತ್ತೆ ಜೂಲಿ ಇಬ್ರು ಸಿಟ್ಟಾಗಿ ಬರ್ತಾ ಇದ್ದಾರೆ, ಏನ್ ಮಾಡೋದು? ಹೌದೌದು, ಅವರಿಬ್ರು ಕ್ರೊಕೊಡೈಲ್ ನೋಡ್ಬಿಟ್ಟು ಓಡ್ ಬರ್ತಾ ಇದಾರ ಅಂತ. ಅವಳು ಬಂದ್ಲು ಅಂದ್ರೆ ಅಚ್ಚು ಬೈತಾಳೆ. ನಾನ್ ಏನ್ ಹೇಳ್ತೀರೋ ಅದೇ ತರ ನೀನು ಹೇಳು, ಆಯ್ತಾ? ನೋಡ್ ಜೂಲಿ, ನಮ್ಮಿಬ್ರಿಗೂ ಏನಾದ್ರೆ ಏನು ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಓಡ್ ಬಂದ್ಬಿಟ್ರು. ಹೌದು, ಬಾ ಅವಳನ್ನ ಒಂದ್ ಗತಿ ಮಾಡ್ಬಿಡಣ. ಲಿಲ್ಲಿ, ರೇಷ್ಮಾ ಇಬ್ರು ಒಳ್ಳೆ ಹೆಲ್ಪ್ ಮಾಡಿದ್ರಿ ಅಲ್ಲ? ನಮಗೇನಾದ್ರೇನು ಪರವಾಗಿಲ್ಲ ಅಂತ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ರಲ್ಲ. ಕ್ರೊಕೊಡೈಲ್ ನೋಡಿದ ತಕ್ಷಣ ನಮ್ಮನ್ನ ತಿಂದ್ರೇನು ಪರವಾಗಿಲ್ಲ ಅಂತ ನಮ್ಮನ್ನ ಬಿಟ್ಬಿಟ್ಟು ಬಂದ್ರಲ್ಲ. ಕ್ರೊಕೊಡೈಲ ಹಂಗಂದ್ರೆ? ಹೌದು, ಕ್ರೊಕೊಡೈಲು ಅಂದ್ರೆ ಏನು? ಕ್ರೊಕೊಡೈಲು ಏನು? ಇಬ್ರು ಆಕ್ಟಿಂಗ್ ಮಾಡ್ತಾ ಇದ್ದೀರಾ? ಅಲ್ಲಿ ಕ್ರೊಕೊಡೈಲ್ ನೋಡ್ಬಿಟ್ಟೆ ನೀವಿಬ್ರು ಓಡ್ ಬಂದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮಿಬ್ರನ್ನ ತಿಂದ್ರೇನು ಪರವಾಗಿಲ್ಲ ಅಂತ ಬಿಟ್ಬಿಟ್ಟು ಬಂದ್ರಿ ಅಂತಾನೂ ಗೊತ್ತು. ಏನ್ ಹೇಳ್ತಾ ಇದೀಯ ಅಚ್ಚು? ನನಗೆ 2 ಬಾತ್ರೂಮ್ ಬಂತ, ಮತ್ತೆ ರೇಷ್ಮನಿಗೂ ಹೇಳಿದ್ಲ 2 ಬಾತ್ರೂಮ್ ಬರ್ತಾ ಇದೆ ಅಂತ, ಅದಕ್ಕೆ ಬಂದಿದ್ದು. ಅಲ್ಲಿ ಕ್ರೊಕೊಡೈಲ್ ಇತ್ತು ಅಚ್ಚು. ಯಪ್ಪ, ನಾನು ನೋಡಿದ್ರೆ ತುಂಬಾ ಹೆದರ್ತಾ ಇದ್ದೆ. ಏನ್ ಮಾಡ್ತಾ ಇದ್ದು ನಿಮ್ಮನ್ನ? ನೀವಿಬ್ರು ನೋಡ್ಲಿಲ್ವಾ ಕ್ರೊಕೊಡೈಲ್ನ? 2 ಬಾತ್ರೂಮಿಗೆ ಬಂದಿದ್ದು. ಹೌದಚ್ಚು, ನಾವಿಬ್ರು ನೋಡ್ಲೇ ಇಲ್ಲಪ್ಪ. ನೀನ್ ನೋಡ್ದ ಅಚ್ಚು? ನಾನ್ ನೋಡ್ದ. ಯಪ್ಪ, ನಮ್ಮಿಬ್ರನ್ನ ತಿನ್ನಕ್ ಬಂದ್ಬಿಡ್ತು 2 ಕ್ರೊಕೊಡೈಲ್, ಗೊತ್ತಾ? ರೇಷ್ಮಾ, 2 ಕ್ರೊಕೊಡೈಲ್ ಇತ್ತಾ? ಒಂದ್ ತಾನೇ ಇತ್ತು. ಹೌದೌದು, ಒಂದೇ ಇದ್ದಿದ್ದು. ಇವಳು ಸುಳ್ಳು ಹೇಳ್ತಾ ಇದ್ದಾಳ ಅಂತ. ಏ ಅಚ್ಚು, ನೀನ್ ಸುಳ್ಳು ಹೇಳ್ಬೇಡ, ನಾವು ನೋಡುವಾಗ ಒಂದೇ ಕ್ರೊಕೊಡೈಲ್ ಇತ್ತು. ಕ್ರೊಕೊಡೈಲೇ ನಾವು ನೋಡ್ಲಿಲ್ಲ, ನಾವಿಬ್ರು 2 ಬಾತ್ರೂಮ್ ಬಂದ್ವಿ ಅಂತ ಹೇಳ್ಬಿಟ್ಟು ಈಗ 1 ಕ್ರೊಕೊಡೈಲ್ ಇತ್ತ 2 ಕ್ರೊಕೊಡೈಲ್ ಇತ್ತ ಅಂತ ಹೇಳ್ತಾ ಇದ್ದೀರಾ? ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಸಾರಿ ಅಚ್ಚು, ಅಲ್ಲಿ ಕ್ರೊಕೊಡೈಲ್ ನೋಡಿದ ತಕ್ಷಣ ನನಗೆ ಹೆದರಿಕೆ ಆಗ್ಬಿಡ್ತು. ರೇಷ್ಮನ ನೋಡಿಲ್ಲಂತೆ, ಅದಕ್ಕೆ ಓಡ್ ಬಂದ್ಬಿಟ್ವಿ. ನಿಮ್ಮನ್ನ ಬಿಟ್ ಬಂದ್ಬಿಟ್ವಿ ಅಂತ ಅಂದ್ಬಿಟ್ಟು ನಾವು ಕರ್ಕೊಂಡ್ ಬರೋಣ ಅಂತ ಬಂದ್ವಿ. ಕರೆಕ್ಟಾಗಿ ನೀನು ಬರ್ತಾ ಇದ್ದ, ಬಂದು ನೀನ್ ಬೈತಿ ಅಂತಾನೆ ನಾನು ಸುಳ್ಳು ಹೇಳ್ದೆ. ಸಾರಿ ಅಚ್ಚು, ನೀನ್ ನೋಡಿದ್ರು ಹಿಂಗೆ ಮಾಡ್ತಾ ಇದ್ದೆ. ನಾನೇನಾದ್ರೂ ನೋಡಿದ್ದೆ ಅಂದ್ರೆ ಅಷ್ಟೇ. ನೀವಾದ್ರೂ ಇಲ್ಲಿ ನಿಂತ್ಕೊಂಡಿದ್ದೀರಾ, ನಾನಾಗಿದ್ರೆ ಅಲ್ಲೋಗಿ ನಿಂತ್ಕೊಳ್ತಾ ಇದ್ದೆ, ಗೊತ್ತಾ? ಮತ್ ನೋಡು, ನಿನಗೆ ಹೆದರಿಕೆ ಇರುವಾಗ ನಮ್ಗಿರಲ್ವಾ? ನೋಡಿದ ತಕ್ಷಣ ಏನು ತಲೆಗೆ ಹೋಗ್ಲಿಲ್ಲ, ಅಲ್ಲಿಂದ ಓಡ್ಬೇಕಂತಾನೆ ಅನ್ಸ್ತು, ಗೊತ್ತಾ? ಸರಿ ಇರ್ಲಿ, ಇನ್ಮೇಲಾದ್ರೂ ಈ ತರ ಬಿಟ್ಬಿಟ್ಟು ಓಡ್ಬೇಡ, ಆಯ್ತಾ? ಆಯ್ತು ಸರಿ, ಇಲ್ಲಿಂದ ಹೋಗೋಣ ಬಾ. ಈ ನೀರೆಲ್ಲ ನೋಡುವಾಗ ತುಂಬಾ ಹೆದರಿಕೆ ಆಗ್ತಾ ಇದೆ, ಮತ್ತು ಇಲ್ಲೆಲ್ಲಾದ್ರೂ ಕ್ರೊಕೊಡೈಲ್ ಬಂತಂದ್ರೆ ಕಷ್ಟ. ಹೌದು, ಸರಿ ಹೋಗೋಣ. ಅರೆ ಅಚ್ಚು, ನೀರಲ್ಲಿ ಸ್ನಾನ ಮಾಡಿ ತುಂಬಾ ಹೊಟ್ಟೆ ಹಸಿವಾಗ್ತೈತೆ, ಏನ್ ಮಾಡೋದು? ರೇಷ್ಮಾ, ಇದು ಗೊತ್ತಿಲ್ವಾ? ಇಲ್ಲೇ ಪಕ್ಕದಲ್ಲಿ KFC ಚಿಕನ್, ಡೊಮಿನೋಸ್ ಪಿಜ್ಜಾ ಹಟ್ ಎಲ್ಲ ಇದೆ, ಕೊಡಿಸ್ತೀನಿ ಬಾ. ಅರೆ ಏನಚ್ಚು ಈ ತರ ಹೇಳ್ತಾ ಇದೀಯಾ? ನನಗೆ ಹೊಟ್ಟೆ ಹಸಿವಾಗ್ತೈತೆ, ಏನ್ ಮಾಡೋದು? ಬಾಯಿ ಮುಚ್ಕೊಂಡು ತೆಪ್ಪಗಂಗೆ ನಡ್ಕೊಂಡು ಹೋಗೋದಷ್ಟೇ, ಏನ್ ಮಾಡೋದು? ಇಲ್ಲೇನು ಸಿಗಲ್ಲ, ಇಲ್ಲಾಂದ್ರೆ ಮಣ್ಣು ಕಲ್ಲು ಗಿಡ ಎಲ್ಲ ಇದೆ ನೋಡು, ತಿನ್ನು. ಏನೋ ದೇವರ ಪುಣ್ಯದಲ್ಲಿ ನಿನ್ನೆಯಿಂದ ಇವತ್ತಿನವರೆಗೂ ಹೊಟ್ಟೆಗೆ ಸರಿಯಾಗಿ ಆಹಾರ ಇಲ್ಲದೆ ನಿತ್ಕೊಂಡಾದ್ರೂ ಮಾತಾಡೋಕ್ ಶಕ್ತಿ ಇದೆ, ಗೊತ್ತಾಯ್ತಾ? ಏನೋ ನಮ್ಮ ಮಮ್ಮಿ ಡ್ಯಾಡಿ ನಾವು ಮಾಡಿರೋ ಪುಣ್ಯಕ್ಕೆ ನಾವು ಚೆನ್ನಾಗಿದ್ದೀವಿ ರೇಷ್ಮಾ, ಇಲ್ಲಾಂದ್ರೆ ಮೊಸಳೆ ನಮ್ಮನ್ನ ಅಷ್ಟೇ. ಏನ್ ಅಷ್ಟೇ ಅಂತ ಹೇಳ್ತಾ ಇದೀಯಾ? ಮತ್ತೆ ಏನಚ್ಚು, ಇಲ್ಲಾಂದ್ರೆ ಜಸ್ಟ್ ಮಿಶಲಿ ನಿನ್ನ ಮೊಸಳೆ ತಿಂತಾ ಇತ್ತು, ಗೊತ್ತಾ? ಏ ಹುಚ್ಚಿ ಲೂಸ್ ಮೆಂಟಲ್, ಅಷ್ಟು ಸಲ ಕರೀತಾ ಇದ್ದೀನಿ, ಆ ಕಡೆ ತಿರ್ಕೊಂಡು ಕುತ್ಕೊಂಡಿದ್ದೆ. 1 ಸೆಕೆಂಡ್ ಬಿಟ್ಟಿದ್ರೆ ಮುಗಿತಾ ಇತ್ತು. ಬೆಳಗಿನ ಬ್ರೇಕ್ಫಾಸ್ಟ್ ಆಗ್ತಾ ಇದ್ದೆ ಮೊಸಳೆಗೆ, ಗೊತ್ತಾ? ಹೌದು ಅಚ್ಚು, ನೀನ್ ಹೇಳೋದ್ ಕರೆಕ್ಟೇ. 1 ಸೆಕೆಂಡ್ ಬಿಟ್ಟಿದ್ರೇನು ಮೊಸಳೆಗೆ ಬಳಿ ಆಗ್ತಾ ಇದ್ದೆ ನಾನು. ಮತ್ತೇನೋ ನೀನ್ ನನ್ನನ್ ತಿನ್ನಕ್ ಬಂತು ಅಂತ ಹೇಳ್ತಾ ಇದ್ಯಾ? ನಿನ್ನನ್ ಕಾಪಾಡಕ್ಕೆ ನಿನ್ನೊಟ್ಟಿಗೆ ಅಲ್ಲಿ ಇದ್ದಿದ್ ನಾನು. ಇವ್ರ ತರ ಓಡ್ ಬರ್ಲಿಲ್ಲ, ಗೊತ್ತಾ? ನಿಮ್ಮ ಅಪ್ಪ ಅಮ್ಮ ನಿನಗೆ ಜೀವ ಕೊಟ್ಟಿರ್ಬೋದು, 2ನೇ ಜೀವ ಕೊಟ್ಟಿದ್ದು ನಾನೇ, ಗೊತ್ತಾ? ಓಕೆ ಸರಿ
ಹೋಗೋಣ ಬಾ. ಬನ್ರಿ ಎಲ್ಲ. ಹೊಟ್ಟೆ ಬೇರೆ ಹಶ್ವಾಗ್ತೈತೆ. ಈ ಅಚ್ಚು ಹಿಂಗ್ ಹೇಳ್ತಾ ಇದ್ದಾಳೆ, ಏನ್ ಮಾಡೋದು? ಸುಮ್ನೆ ಇದ್ರೇನೆ ಹೊಟ್ಟೆ ಹಶ್ವಾಗತ್ತೆ, ಇದರಲ್ಲಿ ನೀರಲ್ಲಿ ಆಟಾಡಿದ್ರೆ ತುಂಬಾ ಹೊಟ್ಟೆ ಹಶ್ವಾಗತ್ತೆ. ಏನ್ ಮಾಡೋದು? ಅಯ್ಯೋ ದೇವ್ರೇ ಕಾಪಾಡಪ್ಪ. ಏ ರೇಷ್ಮಾ ಬಾ, ಅಲ್ಲೇ ಯಾಕೆ ನಿಂತ್ಕೊಂಡಿದ್ಯಾ? ಇವಳು ಯಾಕೆ ಬರ್ತಾ ಇಲ್ಲ? ವಾವ್ ರೇಷ್ಮಾ, ಅಲ್ಲಿ ನೋಡು. ಅರೆ ಪಿಶು, ವಾವ್. ಲಿಲಿ ಲಿಲಿ, ಈ ಫಿಶ್ ಹಿಡಿಯೋಣ? ನನ್ಗೆ ಹೆದರಿಕೆ ಆಗತ್ತಪ್ಪ, ನಾನಂತೂ ಹಿಡಿಯಲ್ಲ. ಏನ್ ಮಾಡ್ತಾ ಇದ್ದಾರೆ ಇಬ್ರು? ಏ ಬನ್ರಿ ಹೋಗೋಣ. ಅಚ್ಚು ಇಲ್ಲಿ ಬಾ, ಇಲ್ಲಿ ಬೇಗ. ಏನ್ ಲಿಲಿ, ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಾ? ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಾ ಇದೆ, ಬನ್ನಿ ಹೋಗೋಣ. ಅಚ್ಚು ಅಲ್ಲಿ ನೋಡು, ಎಷ್ಟು ಫಿಶ್ ಇದೆ ಅಂತ ಅಂದ್ಬಿಟ್ಟು. ಫಿಶ್? ವಾವ್, ಎಷ್ಟು ಚೆನ್ನಾಗಿದೆಯಲ್ಲ ಲಿಲಿ. ಹೌದಚ್ಚು, ತುಂಬಾ ಚೆನ್ನಾಗಿದೆ. ಬಾ ಹಿಡ್ದು ಆಟಾಡನ್ವಾ, ನನಗೆ ಹೆದರಿಕೆ ಆಗತ್ತೆ, ನೀನು ಬಾ ಅಚ್ಚು. ಸಿ ನಾನು ಹಿಡಿಯಲ್ಲಪ್ಪ, ನನಗೆ ಮೀನಂದ್ರೆ ಇಷ್ಟನೇ ಇಲ್ಲ. ಅಚ್ಚು ಅದು ಮೀನು ಹಿಡ್ದು ಸುಡ್ತೀನಲ್ವಾ, ನಮ್ಗೆ ಹೊಟ್ಟೆ ಹಶ್ವಾಗ್ತಾ ಇದೆಯಲ್ಲ. ಏನು ಮೀನ್ ಹಿಡ್ದು ಸುಡ್ತೀನದ? ಹೆಂಗೆ? ಏ ಹಚ್ಚು, ಅದು ನನಗೆ ಗೊತ್ತು ಮೀನ್ ಹಿಡಿಯಕ್ಕೆ. ನಮ್ದು ಹೇಳಿದ್ನಲ್ಲ, ನಮ್ದು ಅಜ್ಜಿಗೆ ಊರಿಗೆ ಹೋದಾಗ ಈ ತರ ನದಿಯಲ್ಲಿ ನಾವು ಮೀನೆಲ್ಲ ಹಿಡಿತೀವಿ, ಮತ್ತೆ ಅದನ್ನ ಅಲ್ಲೇ ಕ್ಲೀನ್ ಮಾಡಿ ಅಲ್ಲೇ ಸುಟ್ಟು ತಿಂತೀವಿ, ಗೊತ್ತಾ? ವಾವ್, ನಾನು ಲಿಲ್ಲಿ ಹಂಗೆ ಒಂದ್ಸಲ ಫೈರ್ ಕ್ಯಾಂಪಿಂಗ್ ಮಾಡುವಾಗ ಈ ತರ ಮೀನ್ನ ಸುಟ್ಟಿದ್ವಿ. ಎಷ್ಟು ಟೇಸ್ಟ್ ಇತ್ತಂದ್ರೆ ಅಷ್ಟು ಟೇಸ್ಟ್ ಇತ್ತು. ನನಗೂ ಗೊತ್ತು, ಆದ್ರೆ ನನಗೆ ಕ್ಲೀನ್ ಮಾಡಕ್ಕೆಲ್ಲ ಬರಲ್ಲ ರೇಷ್ಮಾ, ನೀನೇ ಮಾಡ್ಬೇಕು. ಓ ಅದೆಲ್ಲ ನನಗೆ ಬರುತ್ತೆ ಅಚ್ಚು, ನೀನು ಟೆನ್ಷನ್ಗೆ ಮಾಡ್ಕೋಬೇಡ ಆಯ್ತಾ? ಮೀನು ನಾನು ಹಿಡಿತೀನಿ, ನೀವಿಬ್ರು ಸ್ವಲ್ಪ ಈ ಕಡೆ ನಿಂತ್ಕೊಂಡ್ರೆ ಸಾಕು ಆಯ್ತಾ? ನಾನು ಹೋಗಿ ಮೀನು ಹಿಡಿತೀನಿ, ನನ್ನ ನೋಡ್ಕೊಳ್ಳಿ. ಮತ್ತೆ ಅಲ್ಲಿ ಬಂತಲ್ಲ ಕ್ರೊಕೊಡೈಲು, ಹಂಗೆ ಏನಾದ್ರೂ ಬಂದ್ಬಿಟ್ಟು ಅಂದ್ರೆ ಕಷ್ಟ ಆಗತ್ತೆ. ಆಯ್ತು ರೇಷ್ಮಾ, ಹುಷಾರಾಗಿಡಿ, ನಾನು ನಿನ್ನಕ್ಕೆ ಬರ್ತೀನಿ. ಆಯ್ತು. ಸರ್ ಹೇಳ್ಬೇಡಿ ಸರ್, ನಾನು ಡಿಪಾರ್ಟ್ಮೆಂಟ್ ಹತ್ರ ಮಾತಾಡಿದ್ದೀನಿ, ಹೆಲಿಕಾಪ್ಟರ್ ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಆಯ್ತಾ? ನನ್ನೊಟ್ಟಿಗೆ ಯಾರಾದರೂ ಒಂದು 3 ಜನ ಬನ್ನಿ ಸಾಕು. ಆಯ್ತು ಸರ್. ಸ್ವೀಟಿ ಹೇಳ್ರಿ. ಯಾರಾದ್ರೂ 3 ಜನ ಬನ್ನಿ ಅಂತ ಹೇಳ್ತಾ ಇದ್ರೆ ಏನ್ ಮಾಡೋದು? ಅಣ್ಣ ಏನಣ್ಣ? ನೀವು ಅವಕ್ಕ ಅವಣ್ಣ ನೀವು 3 ಜನ ಹೋಗ್ಬಿಟ್ಟು ಬನ್ನಿ, ನಾವು ಮಕ್ಕಳ ಹತ್ರನೇ ಇರ್ತೀವಿ. ಆಯ್ತಣ್ಣ, ಬಾ ಸ್ವೀಟಿ ಹೋಗೋಣ. ಯಶೋದಕ್ಕ ಮಕ್ಕಳೊಟ್ಟಿಗೆ ಇರ್ರಿ, ನಾನು ಹೋಗಿ ಪೊಲೀಸ್ ಹತ್ರ ಮಾತಾಡ್ತೀನಿ, ನಾನು ಬರ್ತೀನಂತ. ಏನ್ ಹೇಳ್ತಾರಂತ ನೋಡೋಣ ಆಯ್ತಾ? ಆಯ್ತು ಸಣ್ಣಕ್ಕ, ನಿಮ್ಗೆ ಗೊತ್ತು ಅವಳು ಎಲ್ಲಿ ಬಿದ್ಲು ಅಂತ, ನೀವು ಕರೆಕ್ಟ್ ಆಗಿ ಅವರಿಗೆ ಗುರ್ತ ಮಾಡಿ ಹೇಳಿ ಆಯ್ತಾ? ನೀವು ಹೋಗ್ಬಿಟ್ಟು ಬನ್ನಿ, ನಾನು ಮಕ್ಕಳೊಟ್ಟಿಗೆ ಇರ್ತೀವಿ. ಹೆಂಗಾದ್ರೂ ಮಾಡಿ ನಮ್ಮ ಮಕ್ಕಳು ಎಲ್ಲಿ ಬಿದ್ರು ಅಂತ ನೀವು ಸ್ವಲ್ಪ ಕರೆಕ್ಟ್ ಆಗಿ ಹೇಳಿ ಅವ್ರ ಹತ್ರ, ಆಯ್ತಾ? ಆಯ್ತಕ್ಕ. ಸರ್ ಹೇಳಿ ಸರ್. ಸರಿ ಸರ್, ಹೊರಡೋಣ. ಕರೆಕ್ಟಾಗಿ ತೋರಿಸ್ತಿರಲ್ಲ ಯಾವ ಪ್ಲೇಸ್ ಅಂತಂದ್ಬಿಟ್ಟು? ತೋರಿಸ್ತೀನಿ ಸರ್. ಸರ್ ನನಗದು ಚೆನ್ನಾಗಿ ಗೊತ್ತು ಸರ್, ಯಾವ ಕಡೆ ಬಿದ್ರು ಅಂತ. ನಾನು ತೋರಿಸ್ತೀನಿ ಸರ್, ನಾನು ಬರ್ತೀನಿ ಸರ್. ಸರಿ ಆಯ್ತಮ್ಮ, ಬನ್ನಿ ಹೋಗೋಣ. ಸರ್ ಏನ್ ಹೇಳಿ, ಬಂದ್ರಾ? ಬಂದಿದ್ದಾರೆ ಸರ್. ಸರಿ ಕರೀರಿ, ಬಾರಪ್ಪ. ಹೇಳಿ ಸರ್, ನೀವೇನ್ ಹೇಳ್ತೀರೋ ಅದನ್ನ ಮಾಡ್ತೀನಿ. ಮನೆ ನೀನು ನ್ಯೂಸ್ ಅಲ್ಲಿ ನೋಡಿದಿಲ್ಲಪ್ಪ, 4 ಮಕ್ಕಳು ಕಾಡೊಳಗೆ ಬಿದ್ಬಿಟ್ರು ಏರ್ ಬಲೂನಿಂದ. ಹಾ ಸರ್, ಆ ಪ್ಲೇಸ್ ಎಲ್ಲಂತ ನಾವು ಹೇಳ್ತೀವಿ, ಮತ್ತೆ ಹೆಲಿಕಾಪ್ಟರ್ ಇಂದ ಇಳಿದು ನಿಮ್ ಕಾಡೊಳಗೆ ಹೋಗಿ ಮಕ್ಕಳನ್ನ ಎಲ್ಲಿದ್ದಾರೆ ಅಂತ ಸ್ವಲ್ಪ ಹುಡುಕಿ ಹೇಳ್ಬೇಕು. ಆಯ್ತು ಸರ್, ತುಂಬಾ ರಿಸ್ಕ್ ಕೆಲಸ ಸರ್, ಯಾರು ಬರಲ್ಲ ಅಂತ ಹೇಳಿದಂತೆ. ಸರಿ ಆಯ್ತಂತ ಬಂದಿದ್ದೀನಿ ಸರ್ ನಾನು. ಆಯ್ತಪ್ಪ, ತುಂಬಾ ಜನ ಕೇಳಿದ್ವಿ, ಯಾರು ಅಲ್ಲಿ ಇಳಿಯಕ್ಕೆ ಒಪ್ಕೊಳ್ತಾನೆ ಇಲ್ಲ. ಸರಿ ನೀನ್ ಬಂದಿದ್ಯಾ, ಮಕ್ಕಳು ಸಿಕ್ಕಿದ್ರೇನು ಸಿಕ್ಲಿಲ್ಲ ಅಂದ್ರೇನು ನಮ್ ಡಿಪಾರ್ಟ್ಮೆಂಟ್ ಇಂದ ನಿನ್ಗೆ ಏನ್ ಸಿಗ್ಬೇಕು ಅದನ್ನ ನಾವು ಕೊಡ್ತೀವಿ ಆಯ್ತಾ? ಓಕೆ ಸರ್, ಸರಿ ಬಾರಪ್ಪ ಹೋಗೋಣ. ಇಲ್ಲಮ್ಮ ಬಿದ್ದಿದ್ದು. ಇಲ್ಲ ಸರ್, ಇನ್ನೊಂದು ಸ್ವಲ್ಪ ಆಚೆ ಹೋಗಿ. ಇಲ್ಲಮ್ಮ. ಇಲ್ಲಲ್ಲ ಸರ್. ಸರ್ ಇನ್ನು ಆ ಕಡೆ ಹೋಗಿ ಸರ್, ನಾನು ಹೇಳ್ತೀನಿ. ಆಯ್ತಮ್ಮ. ಅಣ್ಣ ಇನ್ನು ಆಚೆ ಹೋಗಿ. ಆಯ್ತು ಸರ್. ಸರ್ ಸರ್ ಇಲ್ಲೇ ಸರ್, ಇಲ್ಲೇ ಸರ್ ನಮ್ಮ ಮಕ್ಕ ಬಿದ್ದಿದ್ದು ಸರ್. ಆಯ್ತಮ್ಮ, ಆಯ್ತು.
ನೋಡ್ತಾ ಇದ್ದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ. ಬಾಯ್ ಬಾಯ್.